ಅದಾದ್ಮೇಲೆ ಶೋಗಳು ಸ್ಟಾರ್ಟ್ ಆಯ್ತಲ್ಲ ಸರ್, ಒಂದೊಂದು ಶೋ ಅಲ್ಲಿ ಒಬ್ಬೊಬ್ಬರನ್ನ ಲವ್ ಮಾಡ್ಕೊಂಡ್ ಬಂದ, ಅದಕ್ಕೆ ಸಾರು ನಾವು ಶೋ ಮಾಡಿದ್ವಿ ಕೇಳಿ ನಾವು ಎಷ್ಟು ಒಳ್ಳೆ ಮನಸ್ಸು ಅಂತ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ರವಿಚಂದ್ರನ್ ಸರ್ ಅವರು ಎಂಟ್ರಿ ಕೊಟ್ಟಿದ್ರು. ಏನಕ್ಕೆ ಅಂತಂದರೆ ಒಂದು ಮೂವಿ ಪ್ರಮೋಷನ್ ಇತ್ತು, ಪ್ಯಾರ್ ಅನ್ನೋ ಸಿನಿಮಾ. ಈ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಏನಕ್ಕೆ ಎಂಟ್ರಿ ಕೊಟ್ಟಿದ್ರು, ಯಾವ ಸಾಂಗ್ ಹಾಕಿದ್ರು ಏನು ಅಂತ ಅಂದ್ಬಿಟ್ಟು. ಒಂದು ಆಡಿಯೋ ಲಾಂಚ್ ಇತ್ತು, ಅದಕ್ಕೋಸ್ಕರ ಇಲ್ಲಿ ಭರ್ಜರಿಯಾಗಿ ಸ್ಪರ್ಧಿಗಳೆಲ್ಲರೂ ಕೂಡ ಡ್ಯಾನ್ಸ್ನ ಮಾಡಿದ್ರು. ಹೌದು, ಸಾಂಗು ಕೂಡ ಇಲ್ಲಿ ರಿಲೀಸ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಅಂದರೆ ಒಂದು ಮೂವಿ ಪ್ರಮೋಷನ್. ಪ್ಯಾರ್ ಸಿನಿಮಾದಲ್ಲಿ ರಾಶಿಕಾ ಅವರು ಇಲ್ಲಿ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ, ಮತ್ತು ಹೀರೋ ಕೂಡ ಇಲ್ಲಿ ಎಂಟ್ರಿ ಆಗಿದ್ರು. ಸಿನಿಮಾ ಹೆಸರು ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಫೆಬ್ರವರಿಯಲ್ಲಿ ರಿಲೀಸ್ ಇರೋದು, ಆದರೆ ಈಗ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಚಟುವಟಿಕೆ ಕೂಡ ಇಲ್ಲಿ ಕೊಟ್ಟರು. ಪ್ಯಾರ್ ಅನ್ನೋದು ಒಂದು ದಿಲ್, ಒಂದು ಹಾರ್ಟ್ ಅಂತ ಕೊಟ್ಬಿಟ್ಟು ಅವ್ರನ್ನ ಪ್ಯಾರ್ ಅಂತ ಬರೆದಿದ್ರು. ಒಬ್ಬೊಬ್ಬರು ಕೂಡ ಅವ್ರಿಗೆ ಒಂದು ಲವ್ ಸ್ಟೋರಿ ಏನಿತ್ತು ಅಂತ ಅಂದ್ಬಿಟ್ಟು, ಒಂದು ಕಾಲೇಜಲ್ಲಿ, ಸ್ಕೂಲಲ್ಲಿ, ಈ ರೀತಿಯಾಗಿ ಎಲ್ರಿಗೂ ಕೂಡ ಒಂದು ಲವ್ ಸ್ಟೋರಿ ಅಂತ ಇದ್ದೇ ಇರುತ್ತಲ್ವ. ಈಗ ಫಸ್ಟ್ ಲವ್ ಯಾವಾಗ ಆಯಿತು ಅಂತಂದ್ಬಿಟ್ಟು ಹೇಳಬೇಕು ಅಂತಂದ್ಬಿಟ್ಟು ಚಟುವಟಿಕೆ ಕೊಟ್ಟರು. ಒಬ್ಬೊಬ್ಬರು ಇಲ್ಲಿ ಅವ್ರವ್ರ ಲವ್ ಸ್ಟೋರಿ ಯಾವಾಗ ಸ್ಟಾರ್ಟ್ ಆಯಿತು ಮತ್ತು ಹೇಗೆ ಎಂಡ್ ಆಯಿತು ಅಂತ ಕೂಡ ಇಲ್ಲಿ ಹೇಳ್ಕೊತ ಬಂದರು. ಗಿಲ್ಲಿಯವ್ರು ಕೂಡ ಬರ್ತಾರೆ, ಅವ್ರಿಗೆ ಲವ್ ಯಾವಾಗ ಸ್ಟಾರ್ಟ್ ಆಯಿತು ಮತ್ತು ಇಲ್ಲಿ ಯಾವತ್ತ ಸ್ಟಾರ್ಟ್ ಆಯಿತು, ಹೇಗೆ ಸ್ಟಾರ್ಟ್ ಆಯಿತು ಅಂತ ಕೂಡ ಇಲ್ಲಿ ಹೇಳೋದು ತುಂಬ ಚೆನ್ನಾಗಿ ಅದ್ಭುತವಾಗಿತ್ತು. ಕೆಲವೊಬ್ಬರಿಗೆ ಏನನ್ನಿಸ್ತು ಅಂತಂದರೆ ಆ ಒಂದು ಲವ್ ಸ್ಟೋರಿ ಒಳ್ಳೆ ಸಿನಿಮಾದ ಸ್ಟೋರಿ ಇದ್ದಂಗಿತ್ತು ಅಂತ ಕೂಡ ಇಲ್ಲಿ ಆಡ್ಕೊಂಡು ನಗ್ತಾರೆ ಗಿಲ್ಲಿಯವ್ರನ್ನ. ಅದು ಕಾಮನ್ನೇ ಬಿಡಿ, ಕೆಲವೊಬ್ರಿಗೆ ಆಗ ಅನ್ಸೋದು ಕಾಮನ್ನೇ. ಯಾಕಂದರೆ ಸಿನಿಮಾದ ಸ್ಟೋರಿ ಕೂಡ ಎಷ್ಟೊಂದು ಬಂದುಬಿಟ್ಟಿರುತ್ತೆ, ಲವ್ ಸ್ಟೋರಿನೂ ಕೂಡ ಅದೇ ರೀತಿ ಆಗಿರುತ್ತೆ. ಕೋ ಇನ್ಸಿಡೆನ್ಸ್ ಕೂಡ ಇಲ್ಲಿ ಇರ್ಬೋದು. ಅವ್ರ ಕಾಲೇಜು ಫೆಸ್ಟಿವಲ್ ಇರಬೇಕಾದ್ರೆ ಫಸ್ಟ್ ಇಯರ್ ಇದ್ದಾಗ ಆ ಹುಡುಗಿನ ನೋಡ್ತಾರಂತೆ. ಸೇಮ್ ಅದೇ ಕಲರ್ ಡ್ರೆಸ್, ವೈಟ್ ಕಲರ್ ಡ್ರೆಸ್ ಹಾಕೊಂಡಿರ್ತಾರಂತೆ, ಪೂರ್ತಿ ಮುಖ ಕಾಣಿಸಲ್ವಂತೆ. ಅವ್ರನ್ನ ನೋಡಿದ ತಕ್ಷಣವೇ ಆ ನಂತರ ಲವ್ ಮಾಡಿದ್ರೆ ಈ ಥರ ಹುಡುಗಿನ ಲವ್ ಮಾಡಬೇಕು ಅಂತಂದ್ಬಿಟ್ಟು ಗಿಲ್ಲಿಯವ್ರ ಮನಸ್ಸಲ್ಲಿ ಬಂತಂತೆ. ಮತ್ತು ಇಲ್ಲಿ ಬಸ್ ಹತ್ಕೊಂಡು ಆ ಹುಡುಗಿ ಹೋದಾಗ ಈ ಥರ ಸುಮಾರು ವಿಚಾರಗಳನ್ನ ಇಲ್ಲಿ ಹಂಚ್ಕೊಂಡ್ರು. ಆ ಹುಡುಗಿಗೆ ಟಿಕೆಟ್ ಕೂಡ ಕೊಟ್ಟಿದ್ರಂತೆ. ಆ ಟಿಕೆಟ್ ಅಂದರೆ ಹುಡುಗಿ ಟಿಕೆಟ್ ಇಟ್ಕೊ ಅಂತ ಕೂಡ ಕೊಟ್ಟಿದ್ರಂತೆ. ಆ ಹುಡುಗಿ ಟಿಕೆಟ್ ಇಟ್ಕೊಳ್ಳಿಲ್ವಂತೆ. ಆ ಹುಡುಗಿ ಏನೊಂದು ಟಿಕೆಟ್ ತೊಗೊಂಡಿದ್ರು, ಆ ಟಿಕೆಟ್ನ ಸುಮಾರು ವರ್ಷಗಳು ಇಟ್ಕೊಂಡಿದ್ರಂತೆ. 2 ವರ್ಷಗಳ ಕಾಲ ಲವ್ ಮಾಡಿದ್ರಂತೆ. ಆದರೆ ಕೊನೆಗೆ ಆ ಹುಡುಗಿ ಅಣ್ಣ ಅಂತಂದ್ಬಿಟ್ಟು ಕರೆದ್ಲು ಅಂತಂದ್ಬಿಟ್ಟು ಬೇಜಾರಾಯ್ತಂತೆ. ಮತ್ತು ಕ್ಲಾಸ್ಮೇಟ್ ಕೂಡ ಅವ್ರ ಫ್ರೆಂಡೇ ಇದ್ರಂತೆ. ಅದಕ್ಕೋಸ್ಕರನೇ ಏನು ಬೇಕಾದ್ರೂ ಕರಿ, ಇಲ್ಲಿ ಅಣ್ಣ ಅಂತ ಕರಿಬೇಡ ಅಂತಂದ್ಬಿಟ್ಟು ಆ ಹುಡುಗಿಗೆ ಹೇಳು ಅಂತಂದ್ಬಿಟ್ಟು ಅಂದ್ರಂತೆ. ಈ ಥರ ವಿಚಾರಗಳನ್ನ ಇಲ್ಲಿ ಹಂಚ್ಕೊಂಡ್ರು. ಅವ್ರ ಲವ್ ಸ್ಟೋರಿ ಗುರುವಾರ ಸ್ಟಾರ್ಟ್ ಆಗಿದ್ದಂತೆ. ಫಸ್ಟ್ ಇಯರ್ ಇದ್ದಾಗ ಇಲ್ಲಿ ಸ್ಟಾರ್ಟ್ ಆಯ್ತಂತೆ. ಹೇಳ್ಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಭಯ ಆಯ್ತಂತೆ. ಯಾಕಂತಂದರೆ ಗೊತ್ತಲ್ವಾ, ಸ್ವಲ್ಪ ಲವ್ ಅಂತ ಅಂದಿದ ತಕ್ಷಣ ಭಯ ಆಗೇ ಆಗುತ್ತೆ, ರಿಜೆಕ್ಟ್ ಮಾಡಿಬಿಡ್ತಾರೋ ಏನೋ ಅಂತಂದ್ಬಿಟ್ಟು ಗಿಲ್ಲಿಯವ್ರಿಗೆ ಭಯ ಆಯ್ತಂತೆ. ಗಿಲ್ಲಿಯವರು ಯಾವಾಗ ಲವ್ ಆಯಿತು ಏನೋ ಅಂತಂದ್ಬಿಟ್ಟು ಹೇಳಿ ಮುಗಿಸಾದ್ಮೇಲೆ, ಏನೋ ಅಪ್ಪ ನಿನ್ನ ಲವ್ ಸ್ಟೋರಿ ಅಷ್ಟೊಂದು ಏನೋ ಅನ್ನಿಸ್ಲಿಲ್ಲ, ಇದಾದ್ಮೇಲೆ ನಿಂಗೆ ಯಾವಾಗ ಲವ್ ಆಯಿತು ಅಂತಂದ್ಬಿಟ್ಟು ಯಾರೋ ಕೇಳ್ತಾರೆ. ಕೇಳಿದ ತಕ್ಷಣ ಧನುಷ್ ಅವರು ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅವ್ನ್ಗ ಇದೆಲ್ಲ ಆದಮೇಲೆ ಶೋಗೆ ಬಂತು, 5 ವರ್ಷ ಶೋ ಮಾಡ್ಕೊಂಡು ಬಂದಲ್ವಾ, ಒಂದೊಂದರಲ್ಲಿ ಒಬ್ಬೊಬ್ಬರನ್ನ ಇಲ್ಲಿ ಲವ್ ಮಾಡ್ಕೊಂಡು ಬಂದ ಒಂದೊಂದು ಶೋನಲ್ಲಿ ಅಂತ ಹೇಳ್ತಾರೆ. ನೋಡಿ, ಗಿಲ್ಲಿಯವ್ರ ಬಗ್ಗೆ ಇವರೆಲ್ಲ ಈ ಥರ ಮಾತಾಡ್ಬೋದು. ಧನುಷ್ ಅವರು ಮೇಯ್ನಾಗಿ ಇನ್ನೊಬ್ಬರನ್ನ ಕೆಳಗಡೆ ಇಟ್ಟು ಕಾಮಿಡಿ ಮಾಡ್ತಾನೆ, ಇನ್ನೊಬ್ಬರನ್ನ ತುಳಿದು ಕಾಮಿಡಿ ಮಾಡ್ತಾನೆ, ಇನ್ನು ಫೂಟೇಜ್ ಇವನಿಗೆ ಬೇಕಾಗಿರೋದು ಇನ್ನೊಬ್ಬರಿಂದ ಫೂಟೇಜ್ ತೊಗೊತಾನೆ ಅಂತ ಅಂದ್ಬಿಟ್ಟು ಧನುಷ್ ಅವ್ರು ಹೇಳ್ತಾರೆ. ಈಗ ಧನುಷ್ ಅವರು ಈ ಥರ ಯಾಕೆ ಮಾತಾಡಬೇಕಿತ್ತು? ಅಲ್ಲಿ ರವಿಚಂದ್ರನ್ ಸರ್ ಇದ್ದರು, ಅವ್ರ ಮುಂದೆನೇ ಈ ಥರ ಎಲ್ಲ ಮಾತಾಡೋದು ಎಷ್ಟು ಸರಿ ಎಷ್ಟು ತಪ್ಪು? ಏನಕ್ಕೆ ಒಂದು ವಿಚಾರ ಹೇಳ್ತಿದ್ದೀನಿ ಅಂತಂದರೆ, ಯಾವಾಗಲೂ ಕೂಡ ಗಿಲ್ಲಿಯವ್ರದ್ದು ಕಾಮಿಡಿ ಸರಿ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಧನುಷ್ ಅವ್ರು ಮಾಡಿದ್ದು ಕಾಮಿಡಿನ, ಇದು ಟ್ರಾಜಿಡಿ ಥರ ಇರಲಿಲ್ವಾ? ನಿಜವಾಗ್ಲೂ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಇನ್ನು ಕಾವ್ಯ ಅವ್ರದ್ದು ಲವ್ ಸ್ಟೋರಿ ಯಾವಾಗ ಏನಾಯಿತು ಹೇಗೆ ಅಂತ ಅವರು ಕೂಡ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನಿಜವಾಗ್ಲೂ ಕೂಡ ಸ್ಪಂದನ ಅವ್ರು ಆದಮೇಲೆ ಇಲ್ಲಿ ಕಾವ್ಯ ಅವ್ರು ಬರೋದು. ಸ್ಪಂದನ ಅವ್ರು ಇಲ್ಲಿ ಫಸ್ಟೇ ಹೇಳ್ತಾರೆ, ಫಸ್ಟ್ ಲವ್ ಅಪ್ಪ ಅಮ್ಮ ಅಂತ ಹೇಳಬೇಡ, ಬೇರೆ ಏನಾದರೂ ಹೇಳು ಅಂತಂದ್ಬಿಟ್ಟು ಬಂದ್ಬಿಟ್ಟು ಹಾರ್ಟ್ನ ಕೊಡ್ತಾರೆ. ಅಂದರೆ ಪ್ಯಾರ್ ಅನ್ನೋ ಹಾರ್ಟ್ ಏನಿತ್ತು ಅಲ್ಲಿ ಅದನ್ನು ಕೊಟ್ಬಿಟ್ಟು ಹೇಳ್ತಾರೆ. ಕಾವ್ಯ ಅವರು ಕೂಡ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ. ತುಂಬ ಸ್ಟ್ರಿಕ್ಟ್ ಆಗಿರೋ ಫ್ಯಾಮಿಲಿಯಲ್ಲಿ ಬೆಳೆದಿರೋದು, ಮತ್ತು ರಿಸ್ಟ್ರಿಕ್ಷನ್ ಕೂಡ ಇಲ್ಲಿ ಇತ್ತು. ಲವ್ ಅಂದರೆ ಕ್ರೈಮ್ ಅನ್ನೋ ಥರ ಫೀಲ್ ಕೊಟ್ಟಿದೆ ಅಂತಂದ್ಬಿಟ್ಟು ಕಾವ್ಯ ಅವರು ಹೇಳ್ತಾರೆ. ನೋಡಿ, ಯಾಕಂದರೆ ಕೆಲವೊಬ್ಬರಿಗೆ ಅನಿಸುತ್ತೆ ಲವ್ ಮಾಡೋದೇ ಒಂಥರ ಕ್ರೈಮ್ ಅನ್ನೋ ಥರ, ಅದಕ್ಕೆ ಇಲ್ಲಿ ಕಾವ್ಯ ಅವರು ಕೂಡ ಅದನ್ನು ಹೇಳಿದ್ರು. 9ನೇ ಕ್ಲಾಸಲ್ಲಿ ಇಲ್ಲಿ ಲವ್ ಆಗಿದ್ದಂತೆ. ಯಾವುದೋ ಹುಡುಗ ಬಂದುಬಿಟ್ಟು ಪ್ರಪೋಸ್ ಮಾಡಿದ್ರಂತೆ. ಇವರು ಸೈಕಲಲ್ಲಿ ಹೋಗ್ತಿದ್ರಂತೆ, ಬೆಳಗಿನ ಜಾವ ಎಲ್ಲ ಬಂದುಬಿಟ್ಟು, ಅಂದರೆ 5 ಗಂಟೆ 6 ಗಂಟೆಗೆ ಬಂದುಬಿಟ್ಟು ಪ್ರಪೋಸ್ ಕೂಡ ಮಾಡಿದಂತೆ 2 ಸತಿ. ಇವರು ಇಲ್ಲ ನಂಗೆ ಇಷ್ಟ ಇಲ್ಲ ಅಂತ ಕೂಡ ಹೇಳಿ ಅವ್ರ ಮನೆಗೆ ಹೋಗಿ ಕಂಪ್ಲೇಂಟ್ ಕೂಡ ಮಾಡಿದ್ರಂತೆ. ಅಂದರೆ ಆ ಒಂದು ಲವ್ ಸ್ಟೋರಿ ಏನಿತ್ತು 9ನೇ ಕ್ಲಾಸಲ್ಲಿ ಈ ರೀತಿಯಾಗಿ ಕಾವ್ಯ ಅವ್ರಿಗೆ ಒಬ್ಬ ಹುಡುಗ ಬಂದು ಪ್ರಪೋಸ್ ಮಾಡಿದ್ದಂತೆ. ಒಟ್ಟಿನಲ್ಲಿ ಅವ್ರಿಗೆ ಇಷ್ಟ ಇರಲಿಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಸೊ ವೀಕ್ಷಕರೇ, ಸದ್ಯ ಇವಾಗ ಪ್ಯಾರ್ ಮೂವಿ ಪ್ರಮೋಷನ್ಗೆ ರವಿಚಂದ್ರನ್ ಅವರು ಮತ್ತು ಇಲ್ಲಿ ಹೀರೋ, ಪ್ಯಾರ್ ಮೂವಿ ಹೀರೋ ಇಲ್ಲಿ ಎಂಟ್ರಿ ಕೊಟ್ಟಿದ್ರು. ರಾಶಿಕಾ ಅವರು ಕೂಡ ಅದರಲ್ಲಿ ಹೀರೋಯಿನ್ ಆಗಿ ನಟಿಸಿದ್ದಾರೆ. ಮತ್ತು ಈ ಒಂದು ಸಿಚುವೇಶನ್ ಬಗ್ಗೆ ನಿಮಗೆ ಏನನ್ಸುತ್ತೆ? ಇಲ್ಲಿ ಧನುಷ್ ಅವ್ರು ಕಾಮಿಡಿ ಮಾಡಿದ್ದು ನಿಮಗೆ ಇಷ್ಟ ಆಯಿತಾ? ಈ ರೀತಿಯಾಗಿ ಕಾಮಿಡಿ ಮಾಡಿದ್ದು, ಅದಕ್ಕೆ ನಾನು ವಿಡಿಯೋ ಕ್ಲಿಪ್ಸ್ ಕೂಡ ಇಲ್ಲಿ ಹಾಕಿದ್ದೀನಿ. ಇನ್ನು ಸುಮಾರು ವಿಚಾರಗಳು ಯಾರ್ಯಾರಿಗೆ ಯಾವ ಥರ ಇಲ್ಲಿ ಲವ್ ಆಯಿತು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಹಂಚ್ಕೊಂಡಿದ್ದಾರೆ. ಸೊ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.